ಕಲಮ್ಮ ಅವಳನ್ನ ಊರ್ ಮುಂದೆ ಮರಕ್ಕೆ ಕಟ್ಟಾಕ್ಯವ್ರಿ ಕಟ್ಟಾಕಿ ಕಟ್ರೆ ಎಲ್ಲನ ಬಿಟ್ಟವ್ರಿ ಮತ್ತೇನೆ ಎಲ್ಲನ ಕಡಿತಾ ಇದ್ದಾವೆ ಹಂಗಂದ್ರೂ ಬಿಟ್ಟಿಲ್ಲ. ಅಲ್ಲ ನೋಡಮ್ಮ ಆ ಗೊಂಬೆಲಾರವ ಕೂರಿನ ಕಳ್ತನ ಮಾಡಕ್ ಹೋಗ್ಯವಳಲ್ಲ, ಸೀಗೆ ಬಿದ್ದು ಇವಾಗ ಕಟ್ಟಾಕ್ಯವ್ರೇ. ಗೊತ್ತಾತ್ ವಿಷಯ, ಅವಳು ಕಳ್ತನ ಮಾಡಿರೋ ಅಂತ ವಿಷಯ ಗೊತ್ತಾತು. ಹಂಗಾರೆ ಊರ್ ಮುಂದೆ ಕಟ್ಟಾಕ್ಯವ್ರೇನು? ಕಟ್ಟಾಕ್ಲಿ ಸುಮ್ಮನೆ ನಾವೇನು ಹೋಗಲ್ಲ. ಯಾಕ ಏನೇ ಅವಳಿಗೆ ಎಂಥದ್ದೇ ಬಂದೈತಿ ಅಂದ್ರೂ ನಾವು ಮಾತ್ರ ಹೋಗಲ್ಲ. ಹೋಗಲ್ಲ ನಾವು ಯಾವುದೇ ಕಾರಣಕ್ಕೂ ಒಂದು ಮಾತಾಡಲ್ಲ. ಅಲ್ಲಾಸಿನೇ ಹೋದ್ರೂ ನಾನು ಉಸಿರು ಬಿಡಲ್ಲ, ಹೋಗ್ತೀನಿ. ಅವಳ ಎದುರಿಗೆ ಅಲ್ಲಾಸಿನೇ ಹೋಗ್ತೀನಿ, ನಾನು ಏನು ಮಾತಾಡಲ್ಲ. ನಾನು ತಪ್ಪೆ ಅಂತ ಹೇಳ್ತೀನಿ. ನನ್ನ ಮಗ ಮಾಡಿರೋನು ಅದೇನೇ, ನನ್ನ ಮಗಳು ಮಾಡಿರೋ ತಪ್ಪೇನೆ. ಹಂಗೆ ಮಾಡಬಾರ್ದು. ಪಾಪ ಅವರು ಎಷ್ಟು ಕಷ್ಟಪಟ್ಟು ಕುರಿ ಕಾಯ್ತಿರ್ತಾರೆ. ಅಂತದ ಹೋಗ್ಬಿಟ್ಟು ಅವರಿಗೆ ಹಂಗೆ ಮಾಡಿರಿ ಯಾರು ತಾನೇ ಸುಮ್ಮನಿರ್ತಾರೆ? ಈಗ ನಮ್ದಾದ್ರೆ ನಾವು ಕಳ್ಕೊಂಡ್ರೆ ಸುಮ್ಮನಿರ್ತೀವೇನಕ್ಕ? ನಾನೇ ನನ್ನ ಮಗ ಹಾಲು ಕರ್ಕೊಂಡು ಹೋಗ್ತಾನೆ ಕದ್ದು ಮುಚ್ಚಿ, ನಮಗೆ ನೋಡ್ಕೊಂಬಲ್ಲ ಏನಿಲ್ಲ ಅಂತೇಳಿ ನಾನೇ ಬಿಡಲಿಲ್ಲ ಅವನ್ನ. ಕರ್ಕೊಂಡು ಹೋಗ್ಬೇಡ ಕಣ ಅಂದು ಅಂತದ್ರಾಗೆ ಬೇರೆಯವ್ರು ಅದು ಹೆಂಗೆ ಸುಮ್ಕಿರ್ತಾರೆ? ಅವ್ರ ಪಾಪ ಒಂದಿನ ಸತ್ತೇನು ಕೆಟ್ಟೆ ನಮ್ಮಂಗೆ ಹೋಗ್ತಾರೆ ಕುರಿಯೋಕ್ಕೆ. ಅಂತದ್ರಾಗೆ ಇವಳು ಕುರಿ ಕಳ್ತನ ಮಾಡಕ್ಕೆ ಹೋಗಿ ಅವಳೆ ಅಂತಂದರೆ ಅವ್ರು ಸುಮ್ಮನೆ ಬಿಡ್ತಾರೆ? ಬಿಡಲ್ಲ. ಯಾರು ಸುಮ್ಮನೆ ಬಿಡಲ್ಲ. ನಾವಂತೂ ಹೋಗಲ್ಲ ಅವ್ರ ಸಹಾಯಕ್ಕೆ. ನಾನು ನೋಡ್ಕೊಂಬಂದಮ್ಮ ಕಟ್ಟಾಕಿದ್ದಾರೆ. ಅಲ್ಲಿ ಪೊಲೀಸ್ನವರು ಬರ್ತಾರಂತೆ. ಅದಕ್ಕೇನೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕಟ್ಟಾಕ್ಯಾರ ಊರಾಗೆಲ್ಲ ನೋಡಲಿ ಅಂತ ಅವ್ರಿಗೆ ಫೋನ್ ಮಾಡೈತೆ ಶಿವರಾಣಯ್ಯ. ಇವಾಗ ಏನಾನ ಬಂದು ಏನಾನ ಎಲ್ಲ ತನಿಖೆ ಮಾಡ್ತಾರೆ ಏನೋ ಪೊಲೀಸ್ನವ್ರು. ಅಲ್ಲ ಹಿಂಗೆ ಕಳ್ತನ ಮಾಡಿರಿ ಹೆಂಗೆ ಅಂತ ಹೇಳಿ ಕಳ್ಳರನ್ನ ಹಿಡಿದು ಕಟ್ಟಾಕಿರೋದಕ್ಕೆ ಇವ್ರಿಗಿವಾಗ ಇವ್ರದ್ದೇನು ತಪ್ಪಿಲ್ಲ. ಇವಾಗೆಲ್ಲ ಅವ್ರದ್ದೇನು ಸಾಕ್ಷಿ ಸಮೇತ ಎಲ್ಲ ಸಿ ಸಿ ಕ್ಯಾಮ್ರದಾಗೆಲ್ಲನ ಇದಾಗೈತಂತೆ. ಸಿ ಸಿ ಕ್ಯಾಮ್ರಾಗೆಲ್ಲ ಫೋನ್ನಾಗೇನೆ ಎಲ್ಲ ಬರುತ್ತಂತ. ಅವ್ರು ಹೋಗಿರೋದು ಎಲ್ಲ ಕುರಿ ತುಂಬ್ತಿರೋದು ಎಲ್ಲ ಐತಂತೆ. ಅವರು 30,000 ಆತಂತೆ ಹಾಕ್ಸಿರಂತೆ. ಅದೇ ಆತ ಸಿ ಸಿ ಕ್ಯಾಮ್ರಾನೇ ಆತ ಅಂತ. ಆ ಹುಡುಗಿ 30,000 ಆದ್ರಾಗಲೇ ಹಾಕ್ಸಪ್ಪ ಅಂತೇಳಿ ಹಾಕ್ಸಿದ್ಕೆ ನೋಡ್ಸಿಗೆ ಬಿದ್ರು. ಇಲ್ಲಾಂದರೆ ಲಕ್ಷಾಂತರ ರೂಪಾಯಿ ಗಟ್ಲೆ ಕುರಿ ಹೋಗವು. 1 ಲಕ್ಷ 2 ಲಕ್ಷದ್ದು ಕುರಿ ಹೋದ್ವಂತ ಹೋದ್ಸತಿ. ಅದೇ ಒಂದು 30,000 ರೂಪಾಯಿ ಖರ್ಚು ಮಾಡಿ ಇಂಥ ಕ್ಯಾಮ್ರಾಗಳು ಹಾಕ್ಸಿರಿ ಯಾರೋ ಎತ್ತ ಅಂತೇಳಿ ಕಂಡುಹಿಡಿಬೋದು. ಒಳ್ಳೆ ಕೆಲಸ, ಒಳ್ಳೇದು ಕಂಡುಹಿಡಿದವ್ರಮ್ಮ. ಹಂಗ ಬಿಡು. ಇವಸಿಗೆ ಬಿದ್ರಲ್ಲ ಅವ್ನು ಕೇಳಬೇಕು. ಇವನು ಹೋದ್ರೆ ಓದ್ನೇನೆ ಇವನು ಅಂತಾನೆ. ಇವನೇನ ಹೋದ್ರೆ ನಾವೇನಿಲ್ಲ. ನಾನು ಮುಂದಾಗಲೇ ಹೇಳಿದ್ದೀನಿ. ಪಾಪ ಬಾರ ಇಲ್ಲಿ. ಅವಳು ಕುರಿ ಕದ್ಯಕ್ಕೆ ಹೋಗಿ ಹೀಗೆ ಬಿದ್ದವಳಂತೆ ಗೊಂಬೆಲಾರ ಕೈಗೆ. ಅಲ್ಲಾರು ಮಂಜಣ್ಣನೂ ಗೊಂಬೆಲ ಗಂಡ ಎಲ್ಲರೂ ಸೇರಿ ಹಿಡಿದು ಊರ್ ಮುಂದೆ ಕಟ್ಟಾಕ್ಯವ್ರಂತೆ. ಕೋಮ್ಲಿ ಮೊಮ್ಮಗ ಆ ಸುಂದ್ರನ್ ಮಗ ಅವನ ಬೇರೆ ಜೊತೆಯಾಗ್ಯವನಂತೆ. ಅವನ್ ಚಿಚ್ಚಿನ ಅಂಬನು ಅವನು ಬೇರೆ ಜೊತೆಯಾಗ್ಯವನಂತೆ. ಅವನು ಎಲ್ಲರೂ ಜೊತೆಯಾಗಿ ಅವನು ಯಾವನವ ಬೋಲ್ಬೀರ ಒಬ್ಬ ಬಂದವನಿ. ಅವನು ಎಲ್ಲನ ಕಳ್ತನ ಮಾಡಕ್ಕೆ ಹೋಯ್ದಂತೆ. ಅಕ್ಕಿ ಇವಾಗ ಹಸಿಗೆ ಬಿದ್ದವ್ರಿ ಊರ್ ಮುಂದಕ್ಕೆ ಕರ್ಕೊಂಬಂದು ಕೊಟ್ಟಾಕ್ಯವ್ರಿ. ಕರ್ಕೊಂಬಂದು ಕಟ್ರೆ ಬಿಟ್ಟವ್ರಿ. ಕಟ್ರೆ ಕೂಡ ನಾನೇ ಅದಕ್ಕೆ ಹೋದೇನು ಕಣಮ್ಮ. ನಾನು ಹೋಗಲ್ಲ. ನಾನು ಆ ಕಡೆಗಾಸಿ ಹೋಗೋದೇ ಇಲ್ಲ. ನಾನು ಅವಳು ಮಾತಾಡ್ಸೋದೇ ಇಲ್ಲ. ನಾನು ಏನು ಹೇಳೋದಿಲ್ಲ ಕೇಳೋದಿಲ್ಲ. ಅವ್ರಿಗೇನು ಹೇಳೋದೇ ಇಲ್ಲ ನಾನು. ಇಲ್ಲ ನಡಿ ಹೋಗೋಣ. ಲಾಸಿ ಹೋಗ್ಬೇಕು. ಇಲ್ಲ ಗೊತ್ತಿಲ್ಲ ಇವ್ರಿಗೆ ಅಂತ ಹೇಳಿ ತಿಳ್ಕೊಂತಾಳೆ. ಆ ಲಾಸಿ ಹೋಗ್ಬೇಕು. ಆ ಲಾಸಿ ಹೋಗಿ ಅವಳು ಹೊಟ್ಟೆ ಉರಿಸ್ಬೇಕು. ಅವಳಿಗೆ ಗೊತ್ತಾಗಬೇಕು, ನೋಡಪ್ಪ ನನ್ನ ಕಷ್ಟ ಸುಖಕ್ಕೆ ಯಾರೂ ಬರಲಿಲ್ಲ, ನನಗೆ ಯಾರೂ ಇಲ್ಲ, ನನ್ನ ಕಷ್ಟಕ್ಕೆ ಯಾರೂ ಬರಲಿಲ್ಲ ಅಂಬದು ಗೊತ್ತಾಗ್ಬೇಕು ಅವಳಿಗೆ. ನಡಿ ಅಲ್ಲಾಸಿನೇ ಹೋಗೋಣ. ನಾನು ನೀನು ಸ್ನೇಹ ಎಲ್ಲರೂ ಅಲ್ಲಾಸಿನೇ ಹೋಗೋಣ. ಅವಳಿಗೆ ಒಂದು ಮಾತು ಹೇಳಬಾರ್ದು. ನೋಡೋಣ ಅದೇಲಿ. ಇಲ್ಲ ತಪ್ಪೇನೆ ನೀವು ಮಾಡ್ತೀರಾ ಸರಿನೇ ಅಂತೇಳಿ ಇವ್ರಿಗೆ ಹೇಳ್ಬಾರ. ಏನಂದ್ರೆ ಅವಳದೇ ತಪ್ಪು. ಅವಳ್ರ ಕುರಿ ಯಾಕೆ ಮುಟ್ಬೇಕಾಗಿತ್ತು? ಅವ್ರು ಮುಟ್ಟಿರೋದಕ್ಕೆ ತಾನೇ ಅವ್ರು ಕಟ್ಟಾಕಿರೋದು. ಮುಟ್ಲಿಲ್ಲ ಅಂದ್ರೆ ಅವ್ರು ಯಾಕಿದ್ದು ಮಾಡೋರು? ತಪ್ಪೇನೆ. ಅವ್ರ ಪಾಪ ಎಷ್ಟು ಕಷ್ಟ ಬೀಳ್ತಾರೆ. ಇವಾಗ ಕುರಿ ಕಾಯಿರ್ದು ಎಷ್ಟು ಕಷ್ಟ, ಬಿಸಿಲು ಅಂದಂಗೆ ಮಳೆ ಅಂದಂಗೆ ಎಷ್ಟು ಪಾಟ್ ಬೀಳ್ತಾರೆ. ಅಂಥದ್ರಾಗ ಇವಳು ಹೊಸನು ತುಂಬಿಕೆ ಬರಕ್ಕೆ ಹೋದ್ರೆ ಕುರಿನ ಸುಮ್ಮನೆ ಬಿಟ್ಟಾರೆ. ನಾವಾಗಲೇ ಸುಮ್ಮನೆ ಬಿಡ್ತೀವೇನೋ. ನಾನೇನೇ ಒಂದು 2 ಲೀಟ್ರ್ ಹಾಲು ಹೋಗೋದಕ್ಕೆ ಒಟ್ಟುರಿ ಅದು ನನಗೆ. ನೋಡಪ್ಪ ಬೆಳಗ್ಗೆ ಎದ್ದು ಹಾಲು ಕತ್ಕೊಂಡು ಹೋಗ್ತಾರೆ ಅಂತೇಳಿ ಒಟ್ಟುರಿ ಅದು. ನೋಡಿ 2 ಲೀಟ್ರ್ ಹಾಲು ನಮಗೆ ಯಾಕೆ ಇವತ್ತು ಖರ್ಚು ದುಡ್ಡು ಆಗುತ್ತೆ. 2 ಲೀಟ್ರ್ 50 ರೂಪಾಯಿ ಲೀಟ್ರ್ ಹಾಲು ಅಮ್ಮಂಗೆ ಆಗೋದು ನಮ್ಗೆ. ಯಾಕೆ ಆಗುತ್ತೆ? ತರಕಾರಿಗೆ ಎದ್ದ ಬೆಳ್ಕೈ ಕಿಲೋ 100 ರೂಪಾಯಿ ದುಡ್ಡು ಬೇಕು. ಎಲ್ಲಿನ ತರನಪ್ಪ ಶಿವನೇ ಪರಮಾತ್ಮ ಅಮ್ಮಂಗೆ ಆಗೋದು. ನಮಗೆ ಹಂಗೇನೆ ಒಟ್ಟುರ್ದೋಗೋದು. ಅಂಥದ್ರಾಗೆ ಅವ್ರವು ಸತಿ 10 ಕುರಿ ಕಳ್ಕೊಂಡವ್ರೆ. ಈ ಸತಿ ಒಂದು 30 ಕುರಿ ತುಂಬಕ್ಕೆ ಹೋಗಿದ್ರಂತೆ. 30 ಕುರಿ ತುಂಬಕ್ಕೆ ಹೋದ್ರೆ ಅವರೆಲ್ಲನೂ ಉದ್ಧಾರ ಆಗ್ತಾರೇನ? ನೋಡು ಸತಿ 10 120 ಏನೋ ಇದ್ವಂತ ಕುರಿ. 120 135 ಬಂತೆ. ಅದ್ರಾಗ 10 ತುಂಬ್ಯವ್ರಿ. ಈ ತಡಿ ಒಂದು 20 ಕುರಿ ಒಂದು 10 ಮರಿ ತುಂಬಕ್ಕೆ ಹೋಗಿದ್ರಂತೆ. ಇನ್ಯಾವಟ್ಟು ಇರಬೇಡ ಅವ್ರಿಗೆ. ಯಾರು ಧೈರ್ಯದಲ್ಲಿ ಮಾಡಕ್ಕೆ ಹೋಗಿರ್ಬೇಡ ಅವಳು. ಬಾಯಿ ಇಲ್ಲ ತಗ. ಯಾರ್ದಾನ ನಯ ಬೈ ಇದ್ದಿದ್ರೆ ನಾನು ಲೊಸ್ಮಕ್ಕ ಸಂದ ಕೂತ್ ಬಂದ್ವಿ. ಹೆಂಗ ಸೌರ್ಯ ಹೋಗ್ಯವನಿ. ಅವನೇ ಕಟ್ರಿ ಬಿಡ್ತಂದು ಮ್ಯಾಕೆ ಹಸ್ತ ಓಟನು. ಅವರೆಲ್ಲ ಕಿತ್ಕೊಂಬಂದು ಮ್ಯಾಕೆ ಹಸ್ತ ಹೊಸನು ಕಡಿಸ್ಕೊಂಬ್ಲಿ ಅಂತ. ಕಡಿಲಿ ಸುಮ್ಮನಿರ ಅಂತವೆ. ಇನ್ನೊಂದಿನ ಮಾಡ್ಬೇಕಾದ್ರೆ ಎಚ್ಚರಿಕಿರ್ಬೇಕು. ಈ ಗಳಪ್ಪ ಸಿಗೆ ಬಿದ್ರಿ ಹಿಂಗೆ ಕಟ್ಟಾಕಿ ಹಿಂಗೇನಾನ ನಮಗೆ ಶಿಕ್ಷೆ ಕೊಡ್ತಾರೆ ಎಂಬುದು ಒಂದಿಟ್ಟು ಬಾಯಿ ಇರಬೇಕು. ಬಾಯಿ ಇಲ್ಲ ಅಂದ್ರೆ ಹಿಂಗೆ ಮತ್ತೆ ಆಗೋದು. ನೀವು ಯಾರು ಹೋಗ್ಬೇಡ್ರಲ್ಲ ಸಹಾಯಕಿ.
ಅದೇ ಮತ್ತೆ ನಡೀರಿ ನಡಿಯಮ್ಮ ಅಲ್ಲಾಸಿನೇ ಹೋಗೋಣ ಅಲ್ಲಾಸಿನೇ ಹೋಗೋಣ ನಡಿ ಅವಳು ಒಟ್ಟುರಿಸ್ಬೇಕು ಅವಳಿಗೆ ಒಟ್ಟುರಿಸಿ ನೋಡು ಹೆಂಗೆ ನೋಡಪ್ಪ ನನಗೆ ಯಾರೂ ಬರಲಿಲ್ಲ ಅಂತಬೇಕು ಅವಳಿಗೆ ಗೊತ್ತಾಗ್ಬೇಕು ನಾನು ಯಾಕಾದ್ರೂ ಹಿಂಗೆ ಮಾತಾಡಿದ್ನೋ ನಾನು ಯಾಕಾದ್ರೂ ಹಿಂಗೆ ಮಾಡಿದ್ನೋ ಯಾಕಾದ್ರೂ ಹಂಗನ್ನೋ ಅಂತ ಹೇಳಿ ಅವಳಿಗೆ ಗೊತ್ತಾಗಬೇಕು ಅವಳಿಗೆ ಗೊತ್ತಾಗ ತಕ್ಕನ ಸುಮ್ಮನೆ ಬಿಡ್ಬೇಕು ಅವಳಿಗೆ ಗೊತ್ತಾಗಬೇಕು ಹಿಂಗೆ ಮಾಡಿರಿ ಹಿಂಗೆ ನಾನು ಅಂಬೋದು ಅವಳಿಗೆ ಅರಿವಾಗಬೇಕು ಅದಕ್ಕೆ ಏನಂದ್ರೆ ಅರಿವಿಲ್ಲದ ಕತ್ತಿ ಈಗ ಬರೇ ಕಡಿತಾವೆ ಕಡಿತಾವೆ ಅಂತೈತಿ ಬೋಲ್ ಜಂಬ ದೌಲತ್ತಿತ್ತು ಅದಕ್ಕೆ ಫೋನ್ ತಗೊಂಡಿರೋದು ಅದೇ ದುಡ್ಡಾಗೆ ಕಣ್ಪಾಪ ನೋಡ ಅವಳಿಗೇನೆ ಹೆಂಗೆ ಅನ್ಸುತ್ತೆ ಹೇಳಲ್ಲ ಅವ್ರಾಗ ಈಗ ಇವಳು ಹೇಳ್ಕೊಟ್ಟಿರೋದು ನಮ್ಮ ಶಿವಾನಿ ಹೇಳ್ಕೊಟ್ಟಿರೋದು ರೀತನ್ ಶಿವಾನಿ ಮನೆ ಅವ್ರು ಬರ್ತಾರೆ ಇವತ್ತು ತಾಯಿ ಮಗಳು ಅಲ್ಲೆಲ್ಲೆಲ್ಲೂ ಅಡ್ರೆಸ್ ಇಲ್ಲ ಅಲ್ಲೆಲ್ಲೆಲ್ಲೂ ಅಡ್ರೆಸ್ ಇಲ್ಲ ಯಾಕೆ ಹೋಗೋದು ಅಂತೇಳಿ ಅವರಿಬ್ಬರು ಅಲ್ಲೆಲ್ಲೆಲ್ಲೂ ಬಂದಿಲ್ಲ ಅವಳಿಂದಲೇ ಅವಳು ಕೆಟ್ಟ ಮೆಟ್ಟು ಹಿಡ್ದಿರೋದು ಆ ಶಿವಾನಿನೇ ಹೇಳ್ಕೊಟ್ಟಿರೋದು ಅವ್ರ ಅಮ್ಮಯ್ಯ ಇವಾಗ ಹುಡುಗಿ ಇದು ಡಾಕ್ಟ್ರ್ ಓದ್ತಿರೋದಕ್ಕೆ ಅವನು ಇವ್ರಿಗೆಲ್ಲ ಒಟ್ಟುರಿ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಮತ್ತೆ ಅವಳು ಡಾಕ್ಟ್ರ್ ಓದ್ತಾ ಇದ್ದಾಳಲ್ಲ ನೋಡಿ ಕುರಿ ಕೋದೇನೆ ಡಾಕ್ಟ್ರ್ ಓದಿಸ್ತಾ ಇದ್ದಾರೆ ಮಗಳಿಗೆ ಅಂತ ಹೇಳಿ ಏನಾನ ಮಾಡಿ ಕುರಿ ಇಲ್ದಂಗೆ ಮಾಡಿರಿ ಅಂತ ಇಲ್ದಂಗೆ ಆಗ್ತವೆ ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾರೆ ಇವಳು ಓದ್ಲಿಲ್ವಲ್ಲ ರೀತನ ಮಗಳು ಏನಿದ್ರೆ ಏನಕ್ಕೆ ಬಂದಂಗೆ ಜಾಸ್ತಿ ಓದ್ಲಿಲ್ವಲ್ಲ ಅದಕ್ಕೆ ನಾವೇ ಶ್ರೀಮಂತರು ನಾನೇ ಡಾಕ್ಟ್ರ್ ಓದಲಿಲ್ಲ ಇವ್ರು ಕುರಿ ಕಾಯ್ತಾರೆ ಇವಳು ಓದ್ತಾಳಲ್ಲ ಅಂಬದವಳು ಶಿವನಿಗೆ ಹೊಟ್ಟೆ ಕಿಚ್ಚು ಅವಳು ಹೊಟ್ಟೆ ಕಿಚ್ಚು ಹೇಳು ಹೊಟ್ಟೆ ಕಿಚ್ಚು ಅಂದರೆ ಹೊಟ್ಟೆ ಕಿಚ್ಚು ಬೋಲು ಇದು ಏನೇಂದ್ರೆ ಅವಳು ಬುದ್ಧಿ ಸರಿ ಇಲ್ಲ ಶಿವಾನಿ ಬುದ್ಧಿ ಈಗಳಮ್ಮ ನಾವು ಮನೆಯಾಗ ಯಾತನ ಮಾತಾಡಿರಿ ಇವಳಪ್ಪ ಗುದ್ದಾಟ ಅಂತ ಯಾತು ಮಾತಾಡೋದು ಒಂದು ಸುಸ ಹೇಳ್ದಂಗೆ ಕೇಳಲ್ಲ ನಾವು ಅದು ಕಾಲೇನೆ ರೋಸಿ ಸುಮ್ಮನಾಗಿದ್ದೀವಿ ಯಾತ ಹೇಳೋದ ಅವ್ರ ಅಮ್ಮನ ಮತ್ತೆ ಕೇಳಿ ಅವ್ರ ಅಮ್ಮನೂ ಅವಳು ಹೇಳ್ಕೊಟ್ಟವೆ ಹೇಳ್ಕೊಟ್ಟಿರತ್ತೆ ಇವಳು ಮಾಡಿ ಅವಳು ಇವತ್ತೇನೋ ಬಂದ್ರಿ ಅವ್ರು ಹೇಳ್ಕೊಟ್ಟಾರಲ್ಲ ಇವಳಿಗೆ ಸುಮ್ಕಿರಿ ಇವಳಿಗೆ ಗೊತ್ತಾಗಬೇಕು ಸೆಂದ ಕೈ ಅನ್ಬೇಕು ಸೆಂದ ಕೈ ಅಂದ್ರೂ ಯಾರು ಹೋಗ್ಬೇಡ್ರಿ ನೀವು ಯಾರು ಹೇಳ್ಬೇಡ್ರಿ ಇಲ್ಲ ಅಲ್ಲಾಸಿನೇ ಹೋಗ್ತೀವಿ ಅವ್ರು ಯಾರನ್ನೇ ಕೇಳಿರಿ ತಪ್ಪು ಇವ್ರು ಮಾಡಿರೋದು ಸರಿಯಾಗಿ ಶಿಕ್ಷೆ ಆಗ್ಬೇಕು ತಪ್ಪು ಮಾಡಿದಾರಿಗೆ ಅಂತಲೇ ಹೇಳ್ತೀನಿ ನಾನು ಸಸೆ ಬಿಡ್ರಿ ಅಂತ ನಾನೇನೇನು ಅಲ್ಲೇನೇನು ಹೇಳಕ್ಕೆ ಹೋಗಲ್ಲ ನನ್ನ ಸಸೆ ಅಂತ ನಾನು ಯಾವುದಕ್ಕೂ ಒಪ್ಕೊಂಬಲ್ಲ ನಾನು ಅವಳನ್ನ ನನ್ನ ಶತ್ರು ಅಂತ ಅನ್ಕೊಂಡಿದ್ದೀನಿ ಹೊರ್ತು ನನ್ನ ಸಸೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಅವಳನ್ನ ಬಿಡ ಮತ್ತು ಹೋಗೋದು ಬೇಡ ಅಲ್ಲಿ ನೋಡೋದು ಬೇಡ ಏನು ಬೇಡವೇ ಬೇಡ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇಲ್ಲಿರೋಣತ್ ಹೆಂಗಾರ ಮಾಡ್ಕೊಂಬೇಡ ನಾವು ಅಲ್ಲಿ ಏನು ನೋಡೋಕ್ಕೆ ಹೋಗೋದು ಬೇಡ ಏನು ಗೊತ್ತಿಲ್ದಾರಂಗೆ ಸುಮ್ಮನೆ ಇದ್ಬಿಡ ಪಾಪ ಗೊತ್ತಿಲ್ದಾರಂಗೆ ಸುಮ್ಮನಿರಾನ ಹೋಗ್ಬೇಕು ಹೋಗಲ್ಲ ಓಡಾಡ್ಕೊಂಡ್ ಬರೋಣ ಸುಮ್ಮನೆ ನಾವೇನು ಉಸಿರು ಬಿಡೋದು ಬೇಡ ಏನು ಗಂಬದು ಬೇಡ ಅಲ್ಲಿ ಗಲಾಟೆ ಮಾಡ್ಕೊಂಬದು ಬೇಡ ಏನಿಲ್ಲ ಅವಳೇನೋ ಮಾತಾಡಿದ್ರೆ ನನಗೆ ಹೇಳೋದು ಗೊತ್ತಾಯ್ತು ಸರಿಯಾಗಿ ಹೇಳ್ತೀನಿ ನಾನು ಅವಳೇನ ಮಾತಾಡಲಿ ಸರಿಯಾಗಿ ಹೇಳ್ತೀನಿ ಯಾರು ಬೇಡ ನನಗೆ ನಾನು ಒಬ್ಬಳೇ ಇರ್ತೀನಿ ಅಂತ ಹೇಳಿ ಮೆರಿತಿದ್ಲಲ್ಲ ಗೊತ್ತಾಗ್ಬೇಕು ಅವಳಿಗೆ ನನಗೆ ಯಾರು ಬರಲ್ವಪ್ಪ ನಾಳೆ ಹೊತ್ತಿನಾಗ ಕಷ್ಟ ಬಂತೈತೆ ಅಂದ್ರೆ ನೋಡ ಮತ್ತೆ ನಮ್ಮ ಮಾಮ ನನ್ನ ಗಂಡ ಯಾರು ಬರಲಿಲ್ವಲ್ಲ ನಾನು ಯಾಕೆ ಹಿಂಗೆ ಮಾಡ್ಕೊಂಡೆ ಏನು ಅಂತ ಅವ್ರು ಅರಿವಾಗ್ಬೇಕು ಅವಳಿಗೆ ಅರಿವಾಗಲಿಲ್ಲ ಅಂದರೆ ಅವಳಿಗೆ ಬುದ್ಧಿ ಬರಲ್ಲ ಅದಕ್ಕೆ ಪಾಪ ಸುಮ್ಮನೆ ಇದ್ಬಿಡು ಹೋಗೋಣ ಅಲ್ಲಿ ಆಚೆ ಹೋಗಿ ಸರಿಯಾಗಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಬಾ ಹೋಗೋಣ ಎದ್ದಾಳು ಹೋಗೋಣ ನಡಿ ಅಲ್ಲಾಸಿ ಹೋಗಿ ಎಲ್ಲನ ಅವಳಿಗೆ ಸರಿಯಾಗಿ ಗೊತ್ತಾಗಂಗೆ ಅಲ್ಲಾಸಿನೇ ನನಗೂ ಗೊತ್ತಾಗೈತೆ ಗೊತ್ತಾದ್ರೂ ಯಾರು ಹೇಳಕ್ಕೆ ಬರಲಿಲ್ಲ ಅಂತ ಅವಳಿಗೆ ಅನ್ನಿಸ್ಬೇಕು ನೋಡ್ಕೊಂಡು ಸುಮ್ಮನೆ ನೋಡ್ರಲ್ಲಪ್ಪ ಅನ್ನಿಸ್ಬೇಕು ಹಂಗೆ ಮಾಡ್ದಾರಿ ಮಾಡಿ ತೋರಿಸಿರೆ ಪಾಪ ಇವಾಗಿನ ಕಾಲ ಇಲ್ಲಾಂದರೆ ಏನಿಲ್ಲ ಮತ್ತೆ ನಾನು ಪ್ರೀತಿಗೂ ಹೇಳ್ಬತ್ತೀನಿ ಕವನಿಗೂ ಪ್ರೀತಿಗೂ ಅವ್ರಿಗೆಲ್ಲ ಅವ್ರ ಅಣ್ಣ ಇರ್ಗೋ ಅಪ್ಪ ಎಲ್ಲ ಹೇಳ್ಬತ್ತೀನಿ ನೀವು ಹೋಗ್ರಿ ಅಲ್ಲ ಆಸಿ ಅಂತ ಹೇಳ್ತೀನಿ ಅವ್ರಿಗೂ ಹೋಗಿ ಹೇಳ್ಬತ್ತೀನಿ ಅವ್ರಿಗೂ ಗೊತ್ತಿರುತ್ತೆ ಅವರು ಹೋಗಿರಲ್ಲ ಸುಮ್ಮನೆ ಗೊತ್ತಿಲ್ದಾರಂಗಿಸ್ತಾರೆ ಅವ್ರಿಗೂ ಹೇಳ್ತೀನಿ ಕಲಾಮರ್ ಹೋದ್ರು ನೀವು ಅಲ್ಲ ಆಸಿ ಹೋಗ್ರಿ ನೀವು ಅವಳನ್ನ ಮಾತಾಡಿಸ್ಬೇಡ್ರಿ ಅವ್ಳಿಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಹೋಗಿ ಹೇಳ್ಬತ್ತೀನಿ ಅಲ್ಲ ಆಸಿ ಹೋಗ್ತೀವಿ ಇವಾಗ ನೋಡೋಣ ಕಟ್ಟಾಕಿ ಅವಳಂತ ಹಿಡಿದು ಕಟ್ಟಾಕಿ ಅವಳಿಗೆ ಹಂಗೆ ಆಗಬೇಕು ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.